ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಈ ದಿನ ನಾನು ನಿಮಗೆ ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1.5 kg ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 1.5 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 2 ಇಂಚು ಶುಂಠಿ, ಒಂದು 6-7 ಹಸಿಮೆಣಸಿನ್ಕಾಯಿ, ಮತ್ತು ಒಂದು 1/4 ಸ್ಪೂನು ಮೆಣಸು, 1-2 ಚಕ್ಕೆ, ಮತ್ತು ಒಂದು 4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1-2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 2 ಸ್ಪೂನು ಧನಿಯಾ ಪುಡಿ, ಮತ್ತು ಇಲ್ಲಿ ನಾನು ಅರ್ಧ ಹುಳಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, 1 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಈಗ ಫಸ್ಟು ಮಟನ್ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಈ ಈರುಳ್ಳಿ ಹಸಿ ಖಾರನ ರುಬ್ಕೊಳ್ಳೋಣ. ನಾನೀಗ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಈಗ ನಾವು ಫಸ್ಟು ಇದನ್ನು ರುಬ್ಕೊಂಡ್ಬಿಡೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಅರಿಶಿನ ಪುಡಿ, ಮೆಣಸು, ಚಕ್ಕೆ, ಲವಂಗ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ಳೋಣ. ಈಗ ನುಣ್ಣಗಾಗಿದೆ. ಈಗ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಸುತ್ತಿಸೋಣ. ನೋಡಿ, ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಮಟನ್ಗೆ ಕುಕ್ಕರ್ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆಲ್ರೆಡಿ ಸ್ವಲ್ಪ ಮಟನ್ನಲ್ಲಿ ಕೊಬ್ಬೆ ಇದೆ, ಸೊ ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂಥ ಈರುಳ್ಳಿ ಖಾರ ಹಾಕೋಣ. ಕಾದಿದೆ. ಈಗ ಈರುಳ್ಳಿ ಮಸಾಲೆ ಹಾಕ್ಕೊಳ್ಳೋಣ. ಈಗ ಇದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಹುರ್ಕೊಳ್ಳೋಣ. ಮುಂಚೆ ಎಲ್ಲ ತಪ್ಪಲೆಲೆ ಮಾಡ್ತಾ ಇದ್ರು, 1 ಅವರ್ ಬೇಯಿಸ್ಬೇಕಾಗತ್ತೆ. ಟೈಮ್ ಇದ್ರೆ ತಪ್ಪಲೆಲೆ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ಸೊ ಇವತ್ತು ನಂಗೆ ಸ್ವಲ್ಪ ಅರ್ಜೆಂಟಲ್ಲೇ ಇದೆ, ಸೊ ಐ ಥಾಟ್ ಕುಕ್ಕರಲ್ಲೇ ಮಾಡಿಬಿಡೋಣ ಅಂತ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಖಾರದ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಮಟನ್ ಹಾಕ್ಕೊಳ್ಳೋಣ. ಈಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತಿರುಗ್ಕೊಳ್ಳಿ. ಈಗ ಮಟನ್ ಸ್ವಲ್ಪ ಇದರಲ್ಲೇ ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ತೆಂಗಿನಕಾಯಿ, ಗಸಗಸೆ, ಟೊಮೆಟೊ ಹಣ್ಣು ರುಬ್ಕೊಂಡ್ಬಿಡೋಣ. ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಈಗ ಮಟನ್ ನೋಡಿ ಈರುಳ್ಳಿ ಖಾರದಲ್ಲೇ ಕುಕ್ ಆಗ್ತಾ ಇದೆ, ಒಳ್ಳೆ ವಾಸನೆ ಬರ್ತಾ ಇರುತ್ತೆ. ಅಷ್ಟರಲ್ಲಿ ನಾವೀಗ ಕಾಯಿ ರುಬ್ಕೊಂಡಿದ್ದೀನಿ. ನಾನು ನೋಡಿ ತೆಂಗಿನಕಾಯಿ, ಗಸಗಸೆ, ಟೊಮೆಟೊ ಮತ್ತು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಇದೆಲ್ಲನೂ ಹಾಕಿ ತುಂಬ ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು ಮಟನ್ ಸಾರಿಗೆ. ಆವಾಗಲೇ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾವೀಗ ಈ ಮಸಾಲೆನ ಈಗ ಮಟನ್ಗೆ ಆ್ಯಡ್ ಮಾಡೋಣ. ಮಸಾಲೆ ಹಾಕ್ಕೊಂಡ್ಮೇಲೆ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರಲ್ಲೇ ನೋಡಿ ನಾನು ನೀರು ತೊಗೊಂಡಿದ್ದೀನಿ. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡೋಣ. ಇದು ಒಂದು ಕುದಿ ಬಂದಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋಣ. ಸೊ ಇದೊಂದು ಕುದಿ ಬರಲಿ. ಸೊ
ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ ಈಗ ಸಾರು ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಒಂದು 5 ವಿಶಿಲ್ ಬರ್ಸೋಣ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆಗೆಲ್ಲ. ಈಗ ಕುಕ್ಕರ್ ಮುಚ್ಚೋಣ. ಈಗ ನೋಡಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಒಂದು 5 ವಿಶಿಲ್ ಬರ್ಸ್ಕೊಳ್ಳೋಣ. ಈಗ ಈ ಮಟನ್ ಸಾರ್ದು 5 ವಿಶಿಲ್ ಬಂದಿದೆ. ಸ್ವಲ್ಪ ಕುಕ್ಕರ್ ಕೂಲ್ ಆದಾಗ ಓಪನ್ ಮಾಡೋಣ. ಈಗ ಕುಕ್ಕರ್ ಕೂಲ್ ಆಗಿದೆ, ಓಪನ್ ಮಾಡೋಣ. ನಿಧಾನಕ್ಕೆ ನೋಡ್ಕೊಂಡು ಓಪನ್ ಮಾಡಿ. ವಾವ್, ಮಟನ್ ಸಾರು ರೆಡಿಯಾಗಿದೆ ನೋಡಿ. ನೀಟಾಗಿ ಕುಕ್ ಆಗಿದೆ. ಈಗ ಮುದ್ದೆ ಜೊತೆ ರೈಸ್ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ. ಥ್ಯಾಂಕ್ ಯು.